ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇರುವ ವಿಶಾಲಾಕ್ಷಮ್ಮ ಸದಾಶಿವಯ್ಯ ಸಭಾಭವನದಲ್ಲಿ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ 4 ದಿನಗಳ ಕಾಲ ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ನಡೆಯಲಿದೆ. ಈ ವಿಷಯವನ್ನು ಜಗದ್ಗುರು ಪಂಚಾಚಾರ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಟಿಆರ್ ಸದಾಶಿವಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಡಿಸೆಂಬರ್ 26ರಿಂದ 29ರವರೆಗೂ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭ ನಡೆಯಲಿದ್ದು, ಈ 4 ದಿನಗಳ ಕಾಲ ಬೆಳಗ್ಗೆ ಸಾಮೂಹಿಕ ಶಿವಪೂಜೆ, ಸಂಜೆ ಧರ್ಮ ಸಮಾರಂಭ ನಡೆಯಲಿದೆ ಅಂತ ತಿಳಿಸಿದರು. ಸಿದ್ದರಬೆಟ್ಟದ ರಂಭಾಪುರಿ ಶಾಖಾ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ನೇತೃತ್ವ ವಹಿಸುವವರು. 4 ದಿನಗಳ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ಇಷ್ಟಲಿಂಗ ಮಹಾಪೂಜೆ ಮತ್ತು ಧನುರ್ಮಾಸ ಪೂಜೆಯನ್ನ ಬೆಳಗಿನ ಪೂಜೆಯನ್ನ ಈ ವರ್ಷನೂ ಸಹ ಎಲ್ಲ ವರ್ಷದಂತೆ ಈ ವರ್ಷನೂ ಸಹ ನಡೆಸಿಕೊಂಡು ಬರೋದಕ್ಕೆ ನಮ್ಮ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳು ಸೇರಿಕೊಂಡು ಒಂದು ಇದನ್ನ ಮಾಡ್ಕೊಂಡು ಅವ್ರನ್ನ ಈ ಒಂದು 26/12/2024ರಿಂದ 29/12/2024 ಒಟ್ಟು 4 ದಿವಸ ಇದು ಸದಾಶಿವ ವಿಶಾಲಾಕ್ಷಮ್ಮ ಚೌಟ್ರಿನಲ್ಲಿ ಬೆಳಿಗ್ಗೆ ಹೊತ್ತು ಇಷ್ಟಲಿಂಗ ಮಹಾಪೂಜೆ ಮತ್ತು ಸಾಯಂಕಾಲ 6:30ಯಿಂದ ಇದು ಜನಜಾಗೃತಿ ಸಮಾರಂಭ ಮತ್ತು ಧರ್ಮ ಸಮಾರಂಭ ಏರ್ಪಡಿಸುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ದಿವಸ ಉದ್ಘಾಟನೆಗೆ ನಮ್ಮ ಬೆಂಗಳೂರಿನ ಗ್ರಾಮಾಂತರ ಎಂಪಿಗಳಾದಂಥ ಡಾಕ್ಟರ್ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ GS ಬಸವರಾಜ್ ಅವರು ಇರ್ತಾರೆ. ಆಮೇಲೆ ಅಖಿಲ ಭಾರತ ವೀರಶೈವ ಮಹಾಸಭಾದ ನಮ್ಮ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ಸಹ ಇರ್ತಾರೆ. ಹಾಗೂ ಇನ್ನು ಮುಂತಾದ ಸುಮಾರು ಎಲ್ಲ ಮುಖ್ಯ ಅತಿಥಿಗಳು ಸಹ ಡಾಕ್ಟರ್ ಹುಲಿನಾಯ್ಕ ಅವರು ಇರ್ಬೋದು, ಆಮೇಲೆ ನಮ್ಮ ರುದ್ರಪ್ಪನವರು ಇರ್ಬೋದು, TB ಶೇಖರ್ ಅವರು ವೀರಶೈವ ಸಮಾಜದ ಅಧ್ಯಕ್ಷರಾದಂಥ TB ಶೇಖರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದೇ ರೀತಿ ಎಲ್ಲ ತುಮಕೂರು ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು 4 ದಿವಸಗಳ ಕಾರ್ಯಕ್ರಮ. ಬೆಳಗಿನ ಹೊತ್ತು ಇಷ್ಟಲಿಂಗ ಮಹಾಪೂಜೆ ಮತ್ತು ಸಾಯಂಕಾಲ ಧರ್ಮ ಸಂದೇಶ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ 27ನೇ ತಾರೀಕು ಸಹ ಈ ಒಂದು ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ನಮ್ಮ ಉಪನ್ಯಾಸಕ್ಕೆ AS ವಾಲಿ ಅವರು ಸಾಹಿತ್ಯ ಸಂಶೋಧಕರು ಅವರು ಬರ್ತಾ ಇದ್ದಾರೆ. ತುಮಕೂರಿನ ಜನಪ್ರಿಯ ಶಾಸಕರಾದಂಥ ಜ್ಯೋತಿ ಗಣೇಶರ್ ಅವರು ಹಾಗೂ ನಮ್ಮ ಅಂಬಿಕಾ ಹುಲಿನಾಯ್ಕರವರು ಹಾಗೂ ಬೆಂಗಳೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಮರಿಸ್ವಾಮಿ ಅವರು, TC ವೈಲೇಶ್ ಅವರು, ಇದು ಹುಲಿಕುಂಟೆ ಮಠ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ 28/12/24 ಶನಿವಾರ ಅದು ಅವತ್ತಿನ ದಿವಸ ನಮ್ಮ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಚಿಕ್ಕಾಜಿ ಮಠದ ವೀರಭದ್ರಯ್ಯನವರು ಸಂಶೋಧಕರು ಬಳ್ಳಾರಿ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ HS ಬಸ್ಮಾಂಗಿ ರುದ್ರಯ್ಯ, ಸಹ ಕಾರ್ಯದರ್ಶಿ GS ಸಿದ್ದರಾಜು ಸೇರಿದಂತೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಿ ಸಾರ್ವಜನಿಕರಲ್ಲಿ ಕ್ಷಮೆ ಯಾಚಿಸಬೇಕು ಅಂತ SDPI ಮುಖಂಡರು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ SDPI ಜಿಲ್ಲಾ ಘಟಕದ ವತಿಯಿಂದ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆ ನಡೆಸಿ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದಕ್ಕಾಗಿ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಅಮಿತ್ ಶಾ ಅವರು ಅಂಬೇಡ್ಕರ್ ವಿರುದ್ಧ ಹಗುರವಾಗಿ ಮಾತನಾಡುವ ಮೂಲಕ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಮುಖಂಡ PN ರಾಮಯ್ಯ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾರೆ. ಪ್ರತಿಭಟನೆ, ಧರಣಿ, ಹೋರಾಟ ಬಂಧುಗಳು ಸಹ ಪ್ರಾರಂಭವಾಗಿದೆ. ನಾನು ಈ ಸಂದರ್ಭದಲ್ಲಿ ಹೇಳೋದು ಬಯಸುತ್ತೇನೆಂದ್ರೆ, ನಾವು ಮುಖ್ಯವಾಗಿ BJP ಪಕ್ಷ ಯಾವತ್ತೂ ಅಧಿಕಾರಕ್ಕೆ ಬಂತು, ಯಾವತ್ತೂ ಅವತ್ತೇ ಹೇಳಿದ್ರು ಅವರು, ನಾವು ಬಂದಿರೋದೇ ಸಂವಿಧಾನ ತೆಗೆಯೋದಕ್ಕೆ, ನಾವು ಬಂದಿರೋದೇ ಸಂವಿಧಾನ ತಿದ್ದುಪಡಿಯೋದಕ್ಕೆ, ನಾವು ಬಂದಿರೋದೇ ನಾವು ಈ ದೇಶದ ಕಾನೂನುಗಳನ್ನ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದ ಕಾನೂನುಗಳು ತಿದ್ದುಪಡಿ ಮಾಡೋದಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಹೇಳಿದ್ರು ನಾವು ಅಂಬೇಡ್ಕರ್ ವಿರೋಧಿಗಳು. ಇವ್ರು ಬಂದಾಗಲಿಂದ BJP ಪಕ್ಷ ಬಂದಾಗಲಿಂದ ನೀವೆಲ್ಲ ನೋಡ್ಬೋದು, ಅಂಬೇಡ್ಕರ್ ಪ್ರತಿಮೆಗಳು ಎಲ್ಲ ಕಡೆ ಹೊರದಾಗ್ತಾವ್ರೆ. ಬಹಿರಂಗವಾಗಿ ಅಂಬೇಡ್ಕರ್ ಸಂವಿಧಾನದ ಪ್ರತಿ ಸುಟ್ಟಾಕವ್ರೆ, ಅಂಬೇಡ್ಕರ್ಗೆ ಅವಮಾನ ಮಾಡ್ತಾವ್ರೆ. BJP ಪಕ್ಷದವ್ರು ಯಾರು ಕ್ರಮ ತಗೊಂಡಿಲ್ಲ. ಈ ದೇಶದ ಪ್ರಧಾನಿ ಹೇಳ್ತಾರೆ ನಾವು ಸಂವಿಧಾನ ಬದ್ಧವಾಗಿದ್ದೀವಿ, ಸಂವಿಧಾನದ ಪರವಾಗಿದ್ದೀವಿ, ಯಾರು ಏನ್ ಮಾಡಿದ್ರು ನಾವು ಸಂವಿಧಾನ ವಿರೋಧಿಸಲ್ಲ ಅಂತ ಹೇಳಿದ್ರೆ, ನಿಮಗೆ ನಿಜವಾಗ್ಲೂ ಈ ದೇಶದ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಕೂಡಲೇ ಅಮಿತ್ ಶಾ ಅವನ್ನ ಕೇಂದ್ರ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಇಲ್ಲಾಂದ್ರೆ ನಿಮಗೆ ಸಂವಿಧಾನದಲ್ಲಿ ಇದು ನಂಬಿಕೆ ಇಲ್ಲ.
ಈ ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಫೀವುಲ್ಲಾ ಖಾನ್, ಮಕ್ತರ್ ಅಹಮದ್, ಮೊಹಮ್ಮದ್ ಅಲ್ತಾಫ್ ಅಹಮದ್, ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕೇಂದ್ರ ಗೃಹ ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ದಲಿತ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಪ್ರತಿಭಟನಾ ನಿರತರು ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಮುಖಂಡರು ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸಂಘ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಜೈ ಭೀಮ್ ಛಲವಾದಿ ಮಹಾಸಭಾ, ಅಖಿಲ ಕರ್ನಾಟಕ ಕೊರಚ ಮಹಾಸಭಾ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಹರೀಶ್ ಗೌಡ, ಗೃಹ ಸಚಿವ ಅಮಿತ್ ಶಾ ದೇಹದ ಗೃಹ ಖಾತೆ ನಿರ್ವಹಿಸಲು ಅನರ್ಹ ಹಾಗೂ ಅವಿವೇಕದ ವ್ಯಕ್ತಿ. ಆರ್ಎಸ್ಎಸ್ ಅಂತರಾಳದ ಮನಸ್ಥಿತಿಯನ್ನು ತಮ್ಮ ಮಾತುಗಳ ಮುಖಾಂತರ ಹೊರ ಹಾಕಿದ್ದಾರೆ. ಪ್ರಪಂಚದ ಜ್ಞಾನದೀಪವಾದ ಅಂಬೇಡ್ಕರ್ ಅವರ ವಿದ್ವತ್ ಸಹಿಸದೆ ಅಸಹನೆ ಮಾತನಾಡಿದ್ದಾರೆ. ಈ ದೇಶದ ಬಹುಜನರಿಗೆ, ದಲಿತರು, ಹಿಂದುಳಿದವರು, ಆದಿವಾಸಿಗಳು, ಅಲ್ಪಸಂಖ್ಯಾತರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇವರ ಸಮಾನ. ನಮಗೆ ಆತ್ಮಗೌರವ ನೀಡಿದ, ಭೂಮಿಯ ಮೇಲೆ ಸ್ವಾಭಿಮಾನದಿಂದ ಬದುಕಲು ಅವಕಾಶ ಕಲ್ಪಿಸಿದ ದೇವರು ಅಂಬೇಡ್ಕರ್. ಈ ಸ್ಮರಣೆಯಿಂದ ನಮ್ಮ ಜನ್ಮ ಸಾರ್ಥಕ ಎಂದು ಭಾವಿಸಿದ್ದೇವೆ. ನಮ್ಮ ಭಾವನೆ ಹಾಗೂ ಭವ್ಯ ಭಾರತದ ದೇವರು ಅಂಬೇಡ್ಕರ್ ಬಗ್ಗೆ ಅರಿಯದೆ ಅವಿವೇಕದ ಮಾತನಾಡಿದ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು. ಯಾವುದೇ ಒಂದು ಜನರಿಗೆ ಸೀಮಿತ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಜನಾಂಗಕ್ಕೂ, ಪ್ರತಿಯೊಂದು ಧರ್ಮಕ್ಕೂ ಅಂಬೇಡ್ಕರ್ ಸೀಮಿತ. ಈ ಕೂಡಲೇ ನೀವೇನಾದ್ರೂ ಅಂಬೇಡ್ಕರ್ ಬಗ್ಗೆ ಕ್ಷಮೆ ಯಾಚಿಸಿ ರಾಜೀನಾಮೆ ಕೊಡಬೇಕು. ನೀವೇ ಅದು ಯಾರು ಕಾಣ್ರಲ್ಲ, ನೀವೇ ತಗೊಂಡ್ರು. ಯಾವ್ದೋ ಒಂದು ಧರ್ಮ, ಯಾವ್ದೋ ಒಂದು ಜನನ ಮೆಚ್ಚಕ್ಕಾಗಿ ಅಂಬೇಡ್ಕರ್ ವಿರುದ್ಧ ನೀವು ಮಾತಾಡಿರ್ತಕ್ಕಂಥ ತಪ್ಪು. ಇದು ಹೋರಾಟ ಇಲ್ಲಿಗೆ ಅಂತ್ಯ ಅಲ್ಲ, ಇದು ಆರಂಭ. ನೀವೇನಾದ್ರೂ ಗೃಹ ಸಚಿವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಇನ್ನು ಉಗ್ರವಾದ ದೇಶಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ನಾವು ಮಾಡಬೇಕು ಅಂತ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಯಾವುದೇ ಒಂದು ಜನರಿಗೆ ಸೀಮಿತ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಜನಾಂಗಕ್ಕೂ, ಪ್ರತಿಯೊಂದು ಧರ್ಮಕ್ಕೂ ಅಂಬೇಡ್ಕರ್ ಸೀಮಿತ. ಈ ಕೂಡಲೇ ನೀವೇನಾದ್ರೂ ಅಂಬೇಡ್ಕರ್ ಬಗ್ಗೆ ಕ್ಷಮೆ ಯಾಚಿಸಿ ರಾಜೀನಾಮೆ ಕೊಡಬೇಕು. ನೀವೇ ಅದು ಯಾರು ಕಾಣ್ರಲ್ಲ, ನೀವೇ ತಗೊಂಡ್ರು. ಯಾವ್ದೋ ಒಂದು ಧರ್ಮ, ಯಾವ್ದೋ ಒಂದು ಜನನ ಮೆಚ್ಚಕ್ಕಾಗಿ ಅಂಬೇಡ್ಕರ್ ವಿರುದ್ಧ ನೀವು ಮಾತಾಡಿರ್ತಕ್ಕಂಥ ತಪ್ಪು. ಇದು ಹೋರಾಟ ಇಲ್ಲಿಗೆ ಅಂತ್ಯ ಅಲ್ಲ, ಇದು ಆರಂಭ. ನೀವೇನಾದ್ರೂ ಗೃಹ ಸಚಿವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಇನ್ನು ಉಗ್ರವಾದ ದೇಶಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ನಾವು ಮಾಡಬೇಕು ಅಂತ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಪ್ರತಿಭಟನೆಯಲ್ಲಿ ಮುಖಂಡರಾದ ಕಂಚಘಟ್ಟ ಸುರೇಶ್, ಅಂಬೇಡ್ಕರ್ ಸ್ವಾಭಿಮಾನಿ ಸಂಘದ ಅಧ್ಯಕ್ಷ ಶಿವಕುಮಾರ್ ಮತ್ತಿಘಟ್ಟ, ಕೊರಚ ಮಹಾಸಭಾ ಅಧ್ಯಕ್ಷ ಸತೀಶ್, ಡಿಎಸ್ಎಸ್ ಮಹಿಳಾ ಘಟಕದ ಸಂಚಾಲಕಿ ನಂದಿನಿ, ಕವಿತಾ, ಭಾಗ್ಯ, ಜೈ ಭೀಮ್ ಛಲವಾದಿ ಸಂಘದ ಅಧ್ಯಕ್ಷ ಸ್ವಾಮಿ, ಜಿಲ್ಲಾ ಸಂಚಾಲಕ ನರಸಿಂಹಮೂರ್ತಿ, ಸತೀಶ್, ಡಿಎಸ್ಎಸ್ ಮುಖಂಡರಾದ ಅರಚನಹಳ್ಳಿ ಮಂಜುನಾಥ್, ತುರುವೇಕೆರೆ ಸಂಚಾಲಕ ಕೃಷ್ಣ, ಸಿಎನ್ಹಳ್ಳಿ ಸಂಚಾಲಕ ರಮೇಶ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ವಕ್ಫ್ ಆಸ್ತಿಯನ್ನು ಕಬಳಿಸಿ ಪಹಣಿಯಲ್ಲಿ ನೋಂದಣಿ ಮಾಡಿಕೊಳ್ಳಲಾಗಿದೆ. ನಾನು ಕಾನೂನಿನ ಮೂಲಕ ಹೋರಾಟ ಮಾಡಲು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದೇನೆ ಅಂತ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾನ್ವಿ ಪಟ್ಟಣದ ಸಬ್ಜಲಿ ತಾತನ ಆಸ್ತಿಯನ್ನ ಆಲ್ದಾಳ್ ವೀರಭದ್ರಪ್ಪ ಕಬಳಿಸುವುದಕ್ಕೆ ಮಾನ್ವಿ ತಹಶೀಲ್ದಾರ್ ರಾಜು ಪಿರಂಗಿ ಹಾಗೂ ಸಿಂಧನೂರು ನೋಂದಣಿ ಅಧಿಕಾರಿಗಳು ಪ್ರಮುಖ ಕಾರಣವಾಗಿದ್ದಾರೆ. ಇನ್ನು ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳು ಮತ್ತು ವಕ್ಫ್ ಆಸ್ತಿ ಕಬಳಿಸಿದವರ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ವಕ್ಫ್ ಸಚಿವ ಜಮೀರ್ ಅಹಮದ್ ಅವರಿಗೆ ದೂರು ಸಲ್ಲಿಸಿದ್ದೇನೆ. ಇನ್ನು ಈ ಸಂಬಂಧ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಅಂತ ಆಕ್ರೋಶ ಹೊರಹಾಕಿದ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಶ್ರೀ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದಂಥ ಕೃಷ್ಣ ಬೈರೇಗೌಡರು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಎನಿವೇರ್ ರಿಜಿಸ್ಟ್ರೇಷನ್ ಮುಖಾಂತರ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಒಂದು ಕಲ್ಪಿಸ್ತಾರೆ. ಆ ಅವಕಾಶ ಕಲ್ಪಿಸಿದಾಗ ಮಾನ್ವಿಯಲ್ಲಿ ಅತಿ ಹೆಚ್ಚು ಅಕ್ರಮದಲ್ಲಿ ಪಾಲಾಗಿರುವಂಥ ಆಲ್ದಾಳ್ ವೀರಭದ್ರಪ್ಪ ತಂದೆ ಬಸನಗೌಡ ಎಚ್ಚೆತ್ತುಕೊಂಡು ಸಿಂಧನೂರು ಸಬ್ ರಿಜಿಸ್ಟ್ರಲ್ಲಿ ನೋಂದಣಿ ಮಾಡಲು, ಈ ವಕ್ಫ್ ಆಸ್ತಿಯನ್ನು ನೋಂದಣಿ ಮಾಡಲು ಇಚ್ಛಿಸುತ್ತಾನೆ. ಆಗ ಸನ್ಮಾನ್ಯ ಶ್ರೀ ಉಪನೋಂದಣಿ ಅಧಿಕಾರಿಗಳಾದಂಥ ಶ್ರೀನಿವಾಸ್ ಸಾಹೇಬರಿಗೆ 31/8/2024 ನಾವು ವಕ್ಫ್ ಮಂಡಳಿ ಹಾಗೂ ತಕರಾರು ಅರ್ಜಿಯನ್ನು ನಾವು ಕೊಡುತ್ತೇವೆ. ಈ ಥರ ತಕರಾರಿದೆ.
ತಾವು ಇದನ್ನ ಈ ವಕ್ಫ್ ಆಸ್ತಿ ಇದೆ, ತಾವು ಇದನ್ನ ನೋಂದಣಿ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ. ತದಾದ ನಂತರ 19/9/2024 ಅವರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ವಾಮಾಚಾರದ ಮೂಲಕ, ಭ್ರಷ್ಟಾಚಾರದ ಮೂಲಕ ಆಸ್ತಿಯನ್ನು ವರ್ಗಾವಣೆ ಮಾಡ್ತಾರೆ. ತದಾದ ನಂತರ ನಾವು ಕೇಳಿದಾಗ, ಶ್ರೀನಿವಾಸ್ ಸಾಹೇಬ್ರೆ, ಏನ್ ಸಾಹೇಬ್ರೆ ಇದು ವಕ್ಫ್ ಆಸ್ತಿ ತಾವು ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಯಾವ ಆಧಾರದ ಮೇಲೆ ಮಾಡಿದ್ದೀರಿ ಅಂತಂದ್ರೆ ಇದೇನೋ ತಪ್ಪಾಗಿದೆ ಅಂತೇಳಿ ನಮಗೆ ಊಹೆ ಕತೆ ಒಂದು ಹೇಳ್ತಾರೆ. ಅದಾದ ನಂತರ ಜನಸೇವಾ ಫೌಂಡೇಶನ್ ನಾವು 27/9/2024 ಮಾನ್ಯ ಮಾನ್ವಿ ಭೂ ಇಲಾಖೆ ತಹಸೀಲ್ದಾರ್ ಅವ್ರ ಹತ್ರ ನಾವೊಂದು ತಕರಾರು ಪತ್ರವನ್ನು ಕೊಡ್ತೀವಿ. ಏನಪ್ಪಾ ತಕರಾರು ಅಂತಂದ್ರೆ, ಸರ್ ಇದು ವಕ್ಫ್ ಭೂಮಿ, ವಕ್ಫ್ ಆಸ್ತಿ, ಸಬ್ಜಲಿಸತ್ತರ ತಾತನ ಆಸ್ತಿ ಇದು. ಈ ಆಸ್ತಿ ಯಾವುದೇ ಕಾರಣಕ್ಕೂ ತಾವು ಮುಟೇಷನ್ ಮಾಡಬಾರ್ದು. ಆಲ್ರೆಡಿ WP ನಂಬರ್ ಹೈಕೋರ್ಟ್ನಲ್ಲಿ 4 ಪ್ರಕರಣ ಚಾಲ್ತಿಯಲ್ಲಿದೆ. ತಾವು ಯಾವುದೇ ಕಾರಣಕ್ಕೂ ಈ ಆಸ್ತಿಯನ್ನು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ. ನಮ್ಮ ಸರ್ಕಾರದ ಜನಹಿತ ಯೋಜನೆಗಳು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಸಹಿಸದ ಬಿಜೆಪಿ ನಾಯಕರು ಕಾಲಹರಣ ಮಾಡ್ತಿದ್ದಾರೆ. ಇಂತಹ ಟೀಕಾ ಪ್ರಹಾರಗಳಿಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ವಿಪಕ್ಷದವರ ಆರೋಪಕ್ಕೆ ಶಾಸಕ ಗಣೇಶ್ ಪ್ರಸಾದ್ ತಿರುಗೇಟು ನೀಡಿದ್ದಾರೆ. ಪಟ್ಟಣದಲ್ಲಿ ಮಾತನಾಡಿದ ಅವರು, ಬೆಂಡಗಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸರ್ಕಾರದ ನಿಯಮಗಳನ್ನ ಪಾಲಿಸದೆ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಲು ಒಂದಷ್ಟು ಮಂದಿಯನ್ನ ಕರೆತಂದು ಗಲಾಟೆ ಸೃಷ್ಟಿಸಿ ನಿಯಮವನ್ನೇ ಉಲ್ಲಂಘಿಸಿದ ಮಾಜಿ ಶಾಸಕರಿಗೆ ನಮ್ಮ ಕೆಲಸದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಅಂಬೇಡ್ಕರ್ ಭವನವನ್ನ ಉದ್ಘಾಟನೆ ಮಾಡುವ ಅವಕಾಶ ಮಾಜಿ ಶಾಸಕರಿಗೆ ಇರುವುದಿಲ್ಲ. ಆದರೂ ಸಹ ಪ್ರೋಟೋಕಾಲ್ ಉಲ್ಲಂಘಿಸಿ ಅವರ ಘನತೆಯನ್ನ ತೋರಿಸಿದ್ದು ಜನತೆಗೆ ಗೊತ್ತಿದೆ. ನಿರಂಜನ್ ಕುಮಾರ್ ಅವರ ಅವಧಿಯಲ್ಲಿನ ಕೆಲಸ ಕಾಮಗಾರಿಗಳಿಗೆ ನಮ್ಮ ಪಕ್ಷದ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಅಡ್ಡಿಪಡಿಸಿಲ್ಲ. ಪ್ರೋಟೋಕಾಲ್ ಎಂದರೆ ಏನು ಎಂಬುದನ್ನು ಮಾಜಿ ಶಾಸಕರು ತಿಳಿದು ಮಾತನಾಡಲಿ ಅಂತ ಛೇಡಿಸಿದ್ರು. ಇನ್ನು ಗಣೇಶ್ ಪ್ರಸಾದ್ ದಲಿತ ವಿರೋಧಿ ಎಂದು ಬೊಬ್ಬೆ ಹೊಡೆಯುವ ನೀವು ನಿಜವಾದ ದಲಿತ ವಿರೋಧಿಗಳು. ಇನ್ನು ಗಲಾಟೆ ಗೊಂದಲ ಸೃಷ್ಟಿ ಮಾಡುವ ಮುನ್ನವೇ ನಿಮ್ಮ ಕಾರ್ಯಕರ್ತರಿಗೆ ಶಿಷ್ಟಾಚಾರದ ಕುರಿತು ಮನದಟ್ಟು ಮಾಡಬೇಕಿತ್ತು. ಆದರೆ ನಮ್ಮ ಕಾರ್ಯಕ್ರಮ ಆಯೋಜನೆ ದಿನದಿಂದೇ ಅಸಭ್ಯ ವರ್ತನೆ ತೋರಿದ್ದು ನಿಮ್ಮ ದಲಿತ ವಿರೋಧಿ ನೀತಿಯಲ್ಲವೇ ಅಂತ ಪ್ರಶ್ನಿಸಿದ್ರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ನಮ್ಮ ಡಾಕ್ಟರ್ ಪ್ರೇಮ ಅಂತ ನಮ್ಮ ಅತ್ತೆಯವರ ಹೆಸರು ಪ್ರಾಪರ್ಟಿಗೆ ಬಿಲ್ಡಿಂಗ್ ಕಟ್ತಿದ್ದಾರೆ ಅಂತ ಹೇಳಿ ಅದು ಅಕ್ರಮ. 5 ಕೋಟಿ ಜಾಗನ ಅವರು ಪುರಸಭೆಯಿಂದ ಹೊಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನಮಗೆ ಅಷ್ಟು ದರ್ದು ಬಂದಿಲ್ಲ. ಪುರಸಭೆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಸಂಪಾದನೆ ಮಾಡೋಷ್ಟು ನಮ್ಮ ಕುಟುಂಬದ ಯಾರಿಗೂ ಅವಶ್ಯಕತೆ ಇಲ್ಲ. ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ರೆ ನಾವು ಚೆನ್ನಾಗೇ ಇದ್ದೀವಿ. ನಾವು ಬೇರೆ ಬೇರೆ ಅವ್ರ ಥರ ಅವ್ರ ಪಕ್ಷದ ಮುಖಂಡರುಗಳ ಥರ ರೋಡ್ಗೆ ಬಿಲ್ಡಿಂಗ್ ಕಟ್ಕೊಂಡಿಲ್ಲ ಅಥವಾ ರೋಡ್ಗೆ ಕಾಂಪೌಂಡ್ ಕಟ್ಕೊಂಡಿಲ್ಲ. ಇದು ಲೀಗಲ್ ಆಗಿದೆ. ಇದು ಡಾಕ್ಯುಮೆಂಟ್ ಇಲ್ಲೇ ಇದೆ. ಪುರಸಭೆಗೆ ಇವರು ಕೊಟ್ಟಿರೋ ಕಂಪ್ಲೇಂಟು, ಇವರೇ ಕೊಡ್ಸಿರೋಂಥ ಕಂಪ್ಲೇಂಟು BJP ಅವರು. ಯಾರ ಕೈಲಿ ಅಂದರೆ ಗ್ರಾಮ ಪಂಚಾಯತಿ ವಧು ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಬೆಳವಾಡಿ ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ ಪುರಸಭೆಗೆ. ಪುರಸಭೆಯವರು ಅದನ್ನೆಲ್ಲ ಕುಶಲ ಎಲ್ಲ ಅವರು ಏನು ಅವರು ಪ್ರೊಸೀಜರ್ ಪ್ರಕಾರ ಎಲ್ಲ ಚೆಕ್ ಮಾಡಿ ಅಳತೆ ಮಾಡಿ ಇದು ಲೀಗಲ್ ಆಗಿದೆ, ಇದಕ್ಕೆ ನಾವು ಪರ್ಮಿಷನ್ನ 12/9/2024 ನೆಲ ಮತ್ತು ಮೊದಲನೇ ಅಂತಸ್ತಿನ ಪರವಾನಗಿಗೆ ಪಡೆದು 10.7.50 ಮೀಟರ್ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ಕಂಡು ಬರುತ್ತದೆ. ಅದು ಎಂದು ಅಂಶ ತಮಗೆ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಪರ್ಮಿಷನ್ ಕೊಟ್ಟಿದ್ದಾರೆ, ಪುರಸಭೆಯಿಂದ ಕೊಟ್ಟಿದ್ದಾರೆ. ಅದಕ್ಕೆ ಪುರಸಭೆಯಿಂದ ಪರ್ಮಿಷನ್ ತಗೊಂಡೆ ಮಾಡ್ತಿರೋದು. ಆ ಥರ ಇಲ್ಲಿಗಲ್ ಆಗಿದ್ದರೆ ಇವರು ಅಷ್ಟು ಇದಾಗಿದ್ರೆ ಅವ್ರಿಗೆ ಬುದ್ಧಿವಂತರ ದಡ್ರ ಅವರು ಅಂತ ಹೇಳ್ಬೇಕು. ಯಾಕೆ ಅಂದರೆ ಕಟ್ಟಡ ಕಟ್ಟುವಾಗ ಫೌಂಡೇಶನ್ ಹಾಕ್ತಾರೆ. ಫೌಂಡೇಶನ್ ಹಾಕುವಾಗಲೇ ಇವರು ಹೋಗಿ ಟೇಪ್ ಇಟ್ಕೊಂಡು ಮೆಜರ್ ಮಾಡಿ ಪುರಸಭೆಯನ್ನ ಅಧಿಕಾರಿಗಳನ್ನ ಇವರೊಬ್ರು ಮಾಜಿ ಶಾಸಕರನ್ನ ಒದರಿಸಿ ಮಾತಾಡ್ಬೋದಾಗಿತ್ತಲ್ಲ. ಯಾಕೆ ಅವ್ರು ಬರಲ್ಲ ಅಂತಾರೆ ಅಧಿಕಾರಿಗಳು, ಅಥವಾ ಕರೆಯೋಕ್ಕೆ ಅವ್ರಿಗೆ ಏನಾದ್ರು ಮುಜುಗರನ, ಅಥವಾ ಅವ್ರು ಪಕ್ಷದವ್ರು ಮಾಡ್ಕೊಂಡಿದ್ದಾರೆ. ಈಗ ಏನು GDL ಅಂತ ಹೇಳಿ ಯಾರೋ ಸುರೇಶ್ ಅಂತ ಇದ್ದಾರೆ ಅವ್ರ ಪಕ್ಷದ ಮುಖಂಡರು, ಅವರು ಕಾಂಪೌಂಡ್ನ ಅವರು ಮುಂದಕ್ಕೆ ಕಟ್ಕೊಂಡಿದ್ದಾರಲ್ಲ, ಅದು ನಿಮ್ಮ ಪತ್ರಕರ್ತರ ಭವನಕ್ಕೆ ಕೊಟ್ಟಿರೋಂಥ ಜಾಗದ ಪಕ್ಕದಲ್ಲೇ ಅದು ಹೋಗಿದೆಯಲ್ಲ, ಅದು ಇಲ್ಲೀಗಲ್ ಅಲ್ವಾ? ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿ ಜಾರಿಯಾಗುವವರೆಗೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಒಳ ಮೀಸಲಾತಿ ಅನ್ವಯವಾಗುವ ಹುದ್ದೆಗಳಿಗೆ ನೇರ ನೇಮಕಾತಿ ಹಾಗೂ ಮುಂಬಡ್ತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನ ಮುಂದೆ ತೀರ್ಮಾನದವರೆಗೂ ಹೊರಡಿಸಬಾರದೆಂದು ಸಚಿವ ಸಂಪುಟದಲ್ಲಿ ಹೇಳಿದ್ದರು. ನೇರ ನೇಮಕಾತಿ ಪ್ರಕ್ರಿಯೆಗೆ ಮುಂದಾಗಿರುವ ಕಾರಣ ವಚನಭ್ರಷ್ಟ ಸರ್ಕಾರವಾಗಿದೆ. ಇದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ಪತ್ರಿಕಾಗೋಷ್ಠಿ ನಡೆಸಿದರು. ಈವರೆಗೂ ಸಿದ್ದರಾಮಯ್ಯನವರ ಕಾಂಗ್ರೆಸ್
ಸರ್ಕಾರ ಒಳ ಮೀಸಲಾತಿ ವಿಚಾರದ ಚಕ್ಕಾರ ಎತ್ತುತ್ತಿಲ್ಲ. ಕಳೆದ ಉಪಚುನಾವಣೆ ಸಮಯದಲ್ಲಿ ವಿಷಯ ಪ್ರಸ್ತಾಪಿಸಿ ಜಾರಿ ಮಾಡಿಲ್ಲ. ಸರ್ಕಾರ ಈ ಒಳ ಮೀಸಲಾತಿ ವಿಚಾರವನ್ನ ಮುಂದೆ ತಳ್ಳುವ ದುರುದ್ದೇಶದಿಂದ ಜಾರಿ ಮಾಡುತ್ತಿಲ್ಲ ಎಂದು ಕಿಡಿಕಾರಿದರು. ಇನ್ನು SC/ST ಸಮುದಾಯದ ಶಾಸಕರು ಮತ್ತು ಸಚಿವರು ತಮ್ಮ ರಾಜೀನಾಮೆ ನೀಡಿ ಹೋರಾಟಕ್ಕೆ ಬರಬೇಕು, ಇಲ್ಲವಾದರೆ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈಗಾಗಲೇ ಸದಸ್ಯರ ಆಯೋಗ ಇದೆ, 12 ಕೋಟಿ ರೂಪಾಯಿ 7 ವರ್ಷ ಅವರು ಅಧ್ಯಯನ ಮಾಡಿದ್ದಾರೆ. ಅದಕ್ಕಿಂತ ಹಿಂದೆ ಬಂದ್ಬಿಟ್ಟು LG ಅವನದ್ದು ಇದೆ 50 ವರ್ಷಕ್ಕಿಂತ. ಇದಾದ್ಮೇಲೆ ಬಂದು ಈಗ ಜಾತಿ ಜನಗಣತಿದು ಕಾಂತರಾಜ್ದು ಇದೆ, ಆಮೇಲೆ ಮಾಧುಸ್ವಾಮಿ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ಈಗ ಸುಮ್ಮನೆ ಇದು ಸತಾಯಿಸಬೇಕು, ಹಿಂದೆ ಹೋಗ್ಬೇಕನ್ನ ದುರುದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ BJP ಎಷ್ಟು ಮೋಸ ಮಾಡಿದ್ರು ಅಷ್ಟೇ ಮೋಸನ ಇವ್ರು ಮಾಡಕ್ಕೆ ಹೊರಟಾಗಿದೆ. ಈಗ BJP ಹೇಳ್ತಾರೆ ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ವಿ, ಈ ಸರ್ಕಾರದಾಗ ಏನು ಮಾಡಿದ್ರು, ಒಂದು ರೆಕಮೆಂಡ್ ಮಾಡಿ ಕಳಿಸ್ಕೊಟ್ರು. ಕೇಂದ್ರದಲ್ಲಿ ಸರ್ಕಾರ ಮಾಡಬಹುದಾಗಿತ್ತು, ಅವ್ರು ಮಾಡಲಿಲ್ಲ. ಅದು ಸಪೋರ್ಟಾಗಿ ವಿಧಿ ಕೂಡ ದಳ ಕೂಡ ಮಾಡಲಿಲ್ಲ. ಅದೇ ಥರ ಇವತ್ತು 2022 ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತೇಳಿ ನಾವು 5 ಲಕ್ಷ ಹ್ಯಾಂಡ್ ಬಿಲ್ ಹಾಕಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತ 70 ಅಸೆಂಬ್ಲಿನಲ್ಲಿ ಓಡಾಡಿದ್ವಿ ಕರ್ನಾಟಕದಲ್ಲಿ. ಆ ವಿಶ್ವಾಸದ ಮತ್ತೆ ಕಾಂಗ್ರೆಸ್ ಅವರು ತಗೊಂಡ್ರು, ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತೇಳಿ. ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತ ಹೇಳ್ತಕ್ಕಂಥ ಜನ ಇವರು 106 ಸಾರಿ ಸಂವಿಧಾನ ತಿದ್ದುಪಡಿ ಆಗಿದೆ. ಅದರಲ್ಲಿ 106ರಲ್ಲಿ 75 ಟೈಮು ಕಾಂಗ್ರೆಸ್ ಸರ್ಕಾರದಲ್ಲಿ ತಿದ್ದುಪಡಿ ಆಗಿದೆ. ಹಂಗಾದರೂ ಆಗಲಿ, ಈಗ ನೀವು ಸಂವಿಧಾನದ ಬಗ್ಗೆ ಮಾತಾಡೋರು ಸಂವಿಧಾನದ ಬುಕ್ ಇಟ್ಕೊಂಡ್ರು. ಇನ್ನು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಿಗುಂದ ವೆಂಕಟೇಶ್, ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಕೇಶವಮೂರ್ತಿ, ಇನ್ನು ಹಲವು ಸಂಘಟನೆಗಳು ಪದಾಧಿಕಾರಿಗಳು ಇದ್ದರು. ಚಿಂತಾಮಣಿ ನಗರದ ಮುಖ್ಯ ರಸ್ತೆಗಳು ಮತ್ತು ಪಾದಚಾರಿ ರಸ್ತೆಗಳ ಒತ್ತುವರಿಯನ್ನು ನಗರಸಭೆಯಿಂದ ತೆರವು ಮಾಡಲು ಮುಂದಾಗಿದ್ದು, ನಗರದ ಜೋಡಿ ರಸ್ತೆಯಲ್ಲಿ ಬಹುತೇಕ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವು ಮಾಡಿಕೊಂಡಿದ್ದಾರೆ. ನಗರದ ಬೆಂಗಳೂರು ಜೋಡಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ಮುಖ್ಯ ರಸ್ತೆ ಮತ್ತು ಫುಟ್ಪಾತ್ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳ ಮುಂದೆ ತಗಡಿನ ಸೀಟ್ಗಳನ್ನು ಅಳವಡಿಸಿಕೊಂಡ ಪರಿಣಾಮ ಹಲವಾರು ಕಡೆ ಇಡೀ ಫುಟ್ಪಾತ್ ರಸ್ತೆ ಒತ್ತುವರಿ ಮಾಡಿಕೊಂಡು ಮೆಟ್ಟಿಲುಗಳು ನಿರ್ಮಾಣ ಮಾಡಿಕೊಂಡಿರುವ ಪರಿಣಾಮ ನಗರದಲ್ಲಿ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿತ್ತು. ಅದರಲ್ಲೂ ಪಾದಚಾರಿಗಳಿಗೆ ಮಾತ್ರ ಪಾದಚಾರಿ ರಸ್ತೆ ಬಿಟ್ಟು ಮುಖ್ಯ ರಸ್ತೆಯಲ್ಲಿ ಸಂಚರಿಸುವಂತಾಗಿತ್ತು. ಈಗಾಗಲೇ ನಗರದಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದ್ದು, ಪಾದಚಾರಿಗಳು ಮುಖ್ಯ ರಸ್ತೆಗಳ ಮೇಲೆ ಓಡಾಡುತ್ತಿರುವ ಪರಿಣಾಮ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಎಚ್ಚೆತ್ತುಕೊಂಡ ಉಸ್ತುವಾರಿ ಸಚಿವರು ಹಾಗೂ ನಗರಸಭೆ ಅಧಿಕಾರಿಗಳು ನಗರದ ಜೋಡಿ ರಸ್ತೆಯಲ್ಲಿ ಪಾದಚಾರಿ ರಸ್ತೆ ನಿರ್ಮಾಣಕ್ಕೆ ನಗರದ ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಡೆಲ್ಟಾ ಯೋಜನೆ ಅಡಿ ಫುಟ್ಪಾತ್ ನಿರ್ಮಾಣ ಮತ್ತು ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ ಮುಂದಾಗಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಸಹ ರಾಜ್ಯ ಸರ್ಕಾರದಿಂದ ಮಂಜೂರು ಮಾಡಿಸಿಕೊಂಡು ಬಂದಿದ್ದಾರೆ. ಫುಟ್ಪಾತ್ ಮತ್ತು ನಗರದ ಅಭಿವೃದ್ಧಿ ಕಾಮಗಾರಿಗೆ ಒತ್ತುವರಿಯೇ ಸಮಸ್ಯೆ ಆಗಿರುವ ಕಾರಣ ಇದೀಗ ನಗರಸಭೆ ಒತ್ತುವರಿ ತೆರವಿಗೆ ಮುಂದಾಗಿದ್ದು, ನಗರಸಭೆ ಪೌರಾಯುಕ್ತ JN ಚಲಪತಿ ನೇತೃತ್ವದಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲನೇದಾಗಿ ಈಗಾಗಲೇ ಯಾರು ಸ್ವಯಂ ಘೋಷಿತವಾಗಿ ಅಂಗಡಿಗಳನ್ನು ತೆರವು ಮಾಡಿಕೊಂಡಿದ್ದೀರಾ ಅವರಿಗೆ ನಗರಸಭೆ ವತಿಯಿಂದ ಅನಂತ ಧನ್ಯವಾದಗಳು. ನಗರದ ಅಭಿವೃದ್ಧಿಗೆ ತಾವು ಸಹಕರಿಸ್ತಾ ಇದ್ದೀರಾ, ಹಾಗಾಗಿ ನಿಮ್ಗೆಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ನಗರಸಭೆ ವತಿಯಿಂದ ತಲುಪಿಸ್ತಾ ಇದ್ದೀನಿ. ಪಾದಚಾರಿಗಳಿಗೆ ಈಗಾಗಲೇ ನೀವು ಗಮನಿಸಿರ್ಬೋದು, ಎಲ್ಲ ಕಡೆನೂ ಸುಮಾರು 2-3 ಆಕ್ಸಿಡೆಂಟ್ಗಳಾಗಿ ತೀರ್ಕೊಂಡಿದ್ದಾರೆ. ಸೊ ಇದಕ್ಕೆ ನಗರ ನಾಗರಿಕರಲ್ಲಿ ಕೇಳೋದೇನೆಂದ್ರೆ ನಗರಸಭೆ ಕಡೆ ಮತ್ತು ಪೊಲೀಸ್ ಇಲಾಖೆ ಕಡೆ ಬಟ್ ತೋರಿಸ್ತಾ ಇದ್ದಾರೆ. ನಗರದಾದ್ಯಂತ ಇರುವ ಎಲ್ಲ ಮುಖ್ಯ ರಸ್ತೆಗಳನ್ನು ದಯವಿಟ್ಟು ಈ ಮೂಲಕ ನಾನು ಹೇಳ್ತೀನಿ, ನಗರದಾದ್ಯಂತ ಇರುವಂತಹ ಎಲ್ಲ ಮುಖ್ಯ ರಸ್ತೆಗಳನ್ನು ಸಂಚಾರಕ್ಕೆ ಅಡ್ಡಿಪಡಿಸುವಂತಹ ಫುಟ್ಪಾತ್ ಮೇಲೆ ಶೀಟ್ ಇರ್ಬೋದು ದಯವಿಟ್ಟು ಇನ್ನು ಚೇಳೂರು ರಸ್ತೆಗೆ 3 ದಿನ ಆದ್ಮೇಲೆ ಮತ್ತೆ ಎಲ್ಲ ಕಾಲಾವಕಾಶ ಕೊಡ್ತೀವಿ. 2 ದಿನ ಆದ್ಮೇಲೆ ಪ್ರತಿ ರಸ್ತೆಗೆ ಹೋಗ್ತೀವಿ. ಚೇಳೂರು ರಸ್ತೆಗೆ ನಾನು 3 ದಿನ ಆದ್ಮೇಲೆ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮಲ್ಲಿರುವಂತಹ ಫುಟ್ಪಾತ್ ಅನ್ನ ದಯವಿಟ್ಟು ತೆರವು ಮಾಡಿಕೊಂಡು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಪಾದಚಾರಿಗೆ ವ್ಯವಸ್ಥೆಗೆ ಏನಿತ್ತೋ ಅದನ್ನು ದಯವಿಟ್ಟು ಬಿಡಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೀವಿ. ಇಲ್ಲ ಅಂದ್ರೆ ನಗರಸಭೆಯಿಂದ ತೆರವು ಕಾರ್ಯಾಚರಣೆ ಮಾಡಿ ಕಾನೂನು ರೀತಿ ಮುನ್ಸಿಪಲ್ ಆಕ್ಟ್ ಪ್ರಕಾರ ಕಾನೂನು ರೀತಿ ಕ್ರಮ ತಗೊಳ್ತೀವಿ. ನಾನು ಪೊಲೀಸ್ ಇಲಾಖೆ ಜೊತೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀವಿ. ಇದಾದ ತಕ್ಷಣ ಫುಟ್ಪಾತ್ ವ್ಯವಸ್ಥೆ ಬರುತ್ತೆ. ಈಗಾಗಲೇ ಸನ್ಮಾನ್ಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು 8.5 ಕೋಟಿ ಅನುದಾನವನ್ನು ನಮ್ಮ ನಗರದ ಫುಟ್ಪಾತ್ ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದಾದ ತಕ್ಷಣ ನಾವು ಪಾದಚಾರಿಗಳಿಗೆ ಸಪರೇಟ್ ಮಾಡಿಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಸಪರೇಟ್ ಪೊಲೀಸ್ ಇಲಾಖೆ ಮುಖಾಂತರ ನಾವು ಅದನ್ನ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ.
ಒಟ್ಟಾರೆ ಉದ್ದೇಶ ಎಷ್ಟೇ, ಸಾರ್ವಜನಿಕರಿಗೆ ಎಲ್ಲೋ ಸಹ ತೊಂದರೆ ಆಗಬಾರ್ದು, ಪಾದಚಾರಿ ಮುಕ್ತವಾಗಿರಬೇಕು, ಎಲ್ಲ ಪಾದಚಾರಿಗಳಲ್ಲೇ ಹೋಗಬೇಕು, ಯಾವುದೋ ಪ್ರಾಣಿ ಹಾನಿ ಆಗಬಾರ್ದು ಅಂತ ಏಕಮಾತ್ರ ಧ್ಯೇಯದಿಂದ ನಗರಸಭೆ ಕೈ ಎತ್ತಿಕೊಂಡಿದೆ ಕಾರ್ಯಕ್ರಮ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.